ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅದ್ಭುತ ಸ್ವರೂಪನು ಆಲೋಚನಕರ್ತನು ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಧರ್ಮೋಪದೇಶ ಕಾಂಡ 10:18 ವಚನ. ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಪರದೇಶದವರಿಗೆ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ. ಪ್ರಿಯವಾದವರೇ, ನಮ್ಮ ದೇವರು ತಂದೆ ತಾಯಿಗಳಿಲ್ಲದ ಅನಾಥ ಮಕ್ಕಳಿಗೂ ವಿಧವೆಯರಿಗೂ ಕೂಡ ಎಷ್ಟೋ ದಯೆ ಉಳ್ಳವರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತಿದ್ದೇವೆ. ಕೈಬಿಟ್ಟವರ ಮೇಲೆ ಕರ್ತನು ಮನಮರುಗಿ ಸಹಾಯ ಮಾಡುತ್ತಾನೆ. ಕರ್ತನು ತನ್ನ ಮಕ್ಕಳನ್ನು ಸಂಧಿಸಿ ಅವರಿಗೆ ಅನ್ನ ವಸ್ತ್ರಗಳನ್ನು ದಯಪಾಲಿಸಿದನು ಎಂದು ನಹೋಮಿ ಕೇಳಲ್ಪಟ್ಟು ಮೋವಾಬ್ ದೇಶದಿಂದ ಬೆತ್ಲಹೇಮಿಗೆ ಹೋದಳು. ದೇವರ ಮಕ್ಕಳೇ, ಬೆತ್ಲಹೇಮಿನಲ್ಲಿದ್ದ ಬರಗಾಲವು ತಾತ್ಕಾಲಿಕವಾದದ್ದು. ಇವತ್ತು ಬೆತ್ಲಹೇಮ್ ಎಂಬುದು ಕರ್ತನ ಸಭೆಯಾಗಿದೆ. ಸಭೆಯಲ್ಲಿರುವ ವಿಶ್ವಾಸಿಗಳಿಗೆ ದುಃಖವೋ, ಕಳವಳವೋ, ಹೋರಾಟವೋ, ಕಣ್ಣೀರು ಇರುವುದಾದರೆ ಅದು ನಿರಂತರವಾದದ್ದಲ್ಲ, ಅದು ತಾತ್ಕಾಲಿಕವಾದದ್ದು. ನಿಮ್ಮ ಸಾಲದ ತೊಂದರೆ, ನಿಮ್ಮ ಜೀವಿತದಲ್ಲಿ ಬರುವ ಹೋರಾಟಗಳು ಒಂದು ಕ್ಷಣದಲ್ಲೇ ಮಾಯವಾಗಿ ಹೋಗುವಂಥವುಗಳಾಗಿವೆ. ಅತಿ ಶೀಘ್ರದಲ್ಲೇ ನೀಗುವಂಥದ್ದು ಈ ನಿಮ್ಮ ಲೇಸಾದ ಉಪದ್ರವಗಳು. ಆಮೇಲೆ ಅಧಿಕವಾದ ಘನ ಮಹಿಮೆಗಳು ನಿಮಗೆ ಉಂಟಾಗುತ್ತವೆ. ನೋಡ್ರಿ, ಸಾರಿಬಾತ್ ವಿಧವೆ ಬಳಿ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇಟ್ಟುಕೊಂಡು ಇದ್ದದ್ದು ಮಾಡಿ ತಿಂದ ಮೇಲೆ ಈ ಹೊತ್ತಿಗೆ ನಮ್ಮ ಜೀವನ ಅಂತ್ಯವಾಗುತ್ತದೆ ಎಂದು ನೆನೆಸಿಕೊಂಡಿದ್ದಳು. ಆದರೆ ನಮ್ಮ ದೇವರು ಎಲಿಯಾ ಎಂಬ ಪ್ರವಾದಿಯನ್ನು ಕಳಿಸಿ ಇದ್ದಂಥ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಹಿಟ್ಟನ್ನು ಅಧಿಕಪಡಿಸಿದನು. ಬರಗಾಲ ತೀರುವ ತನಕ ಒಂದು ಕೊರತೆಯೂ ಇಲ್ಲದಂತೆ ತೃಪ್ತಿಯಾಗಿ ತಿನ್ನಲು ಕರ್ತನು ಸಹಾಯ ಮಾಡಿದನು. ಅದೇ ದೇವರು ನಿಮ್ಮ ಮೇಲೆಯೂ ದಯೆಯುಳ್ಳವರಾಗಿದ್ದಾರೆ ಅಥವಾ ಅಕ್ಕರೆಯುಳ್ಳವರಾಗಿದ್ದಾರೆ. ಹಾಗಾಗಿ ನೀವು ಇರುವಂಥ ಸ್ಥಳವನ್ನು ಬಿಟ್ಟು ಕರ್ತನಾದ ಯೇಸುವಿನ ಬಳಿಗೆ ಬನ್ನಿರಿ. ಅವರು ನಿಮ್ಮನ್ನು ವಿಚಾರಿಸಿ ನಿಮಗೆ ಅನ್ನ ವಸ್ತ್ರಗಳನ್ನು ದಯಪಾಲಿಸಿ ನಿಮ್ಮನ್ನು ಪೋಷಿಸಿ ರಕ್ಷಿಸುವವರಾಗಿದ್ದಾರೆ. ಅವರು ನಿಮ್ಮನ್ನು ವಿಚಾರಿಸಿ ನಿಮಗೆ ಅನ್ನ ವಸ್ತ್ರಗಳನ್ನು ಕೊಟ್ಟು ನಿಮ್ಮನ್ನು ಉನ್ನತವಾಗಿ ಆಶೀರ್ವಾದ ಮಾಡುವವರಾಗಿದ್ದಾರೆ. ಆದ ಕಾರಣ ಭಯಪಡಬೇಡ್ರಿ, ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.